ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನಿರೋದು ಅಮ್ಮನ ಮನೆಯಲ್ಲಿ. ನನ್ನ ನೋಡೋಕ್ಕೆ ಅಂಥೇಳಿ ನನ್ನ ಪ್ರೀತಿಯ ಗಂಡ ಬಂದಿದ್ದಾರೆ. ಐ ಆಮ್ ಇಂಟ್ರಡ್ಯೂಸಿಂಗ್ ಮೈ ಡಿಯರ್ ಲವ್ಲಿ ಹಸ್ಬೆಂಡ್ ಟು ಯು. ನಾವು ಪ್ಲ್ಯಾನ್ ಹಾಕಿದ್ದು ಸಡನ್ನಾಗಿ ಎಲ್ಲಾದರೂ ಹೊರಗಡೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗೋಣ ಅಂಥೇಳಿ. ಈವ್ನಿಂಗ್ ವ್ಯೂ ಮಾತ್ರ ಸಖತ್ತಾಗಿತ್ತು. ಈ ಬಿಸಿಲಲ್ಲಿ ನೀವು ಮಾರ್ನಿಂಗ್ ಹೋಗೋದಕ್ಕಿಂತ ಈವ್ನಿಂಗ್ ವ್ಯೂ ಚೆನ್ನಾಗಿರುತ್ತೆ. ಲೈಟಾಗಿ ಬಿಸಿಲು, ಆ ತಂಪು ಗಾಳಿ, ಆ ಎನ್ವೈರ್ನಮೆಂಟಿಗೆ ನೀವು ಆರಾಮಾಗಿ ಕ್ಲೈಮೇಟ್ನ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ಮಾತ್ರ ತುಂಬ ತೆಂಗಿನ ಮರಗಳೆಲ್ಲ ಇದೆ. ಅದನ್ನ ನೋಡ್ಕೊತ ನಾವು ರೀಚ್ ಆದ್ವಿ. ಸ್ನ್ಯಾಕ್ಸಿಗೆ ಅಂತ ನಾವು ಆರ್ಡರ್ ಮಾಡಿರೋದು ನನ್ನ ಫೇವ್ರೆಟ್ ಗೋಬಿ ಮಂಚೂರಿಯನ್. ಇಷ್ಟು ದಿವಸದಿಂದ ಅನ್ನಿಸ್ತಿತ್ತು ಇವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ, ಇವ್ರು ಬಂದ ಮೇಲೆ ಹೋಗೋಣ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಸೇವ್ ಪೂರಿನ ಆರ್ಡರ್ ಮಾಡಿದ್ವಿ. ಫೈನಲಿ ಇದಕ್ಕಷ್ಟೇ ಮುಗಿಸ್ಲಿಲ್ಲ. ಫೈನಲಿ ವಿ ಆರ್ಡರ್ಡ್ ವಡಾ ಪಾವ್ ಆಲ್ಸೋ. ವಡಾ ಪಾವ್ ಮಾತ್ರ ನನ್ನ ಫೇವ್ರೇಟು. ಬಟ್ ಈ ಸಲ ಟೇಸ್ಟ್ ಓಕೆ ಆಗಿತ್ತು. ನಾವು ಮಾತ್ರ ಆರ್ಡರ್ ಮಾಡಿದರೆ ಹೆಂಗಾಗುತ್ತೆ ಹೇಳಿ. ನಮ್ಮ ಹರ್ಷನು ಅವನಿಗೋಸ್ಕರ ಸ್ಪೆಷಲಾಗಿ ಏನೋ ಆರ್ಡರ್ ಮಾಡ್ತಿದ್ದ. ಅವನಿಗೆ ಇಷ್ಟ ಆಗಿರೋದು ಮಿಲ್ಕ್ ಶೇಕ್ ಬೇಕು ಅಂತೆ. ನನಗೆ ಯಾಕೋ ಅಷ್ಟು ಸರಿ ಅನಿಸಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಅವನು ನಮ್ಮ ಜೊತೆ ಸೇವ್ ಪೂರಿನೇ ತಿಂದ. ಅದಾದಮೇಲೆ ನೋಡ್ಬೋದು ಫಾದರ್ ಕೇರಿಂಗ್ ಅಂತೂ ಇದ್ದೇ ಇರುತ್ತೆ. ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋದರೆ ಶಾಪಿಂಗ್ ಹೋಗೋಣ, ಏನಾದರೂ ಬಟ್ಟೆ ಬ್ಯಾಗ್ ಏನೋ ಒಂಚೂರು ಶಾಪಿಂಗ್ ಮಾಡಬೇಕಿತ್ತ. ಅದನ್ನೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಆರಾಮಾಗಿ ಈವ್ನಿಂಗ್ ಫುಲ್ ನೈಟ್ 8 ಮಟನೂ ನಾವು ಹೊರಗಡೆ ಹೋಗಿ ಬಂದುಬಿಟ್ವಿ. ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.